ಏನಿಲ್ಲ, ಪ್ರಾಸೆಸ್ ಆಗಬೇಕಲ್ಲ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಹೋಗಿದ್ದಾರೆ, ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ನನಗೂ ಕೂಡ ನಿಮ್ಮ ಹಾಗೆ ಸುದ್ದಿ ಬಂದಿದೆ, ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಎಲ್ಲರೂ ಸೆಲೆಕ್ಟ್ ಆದಂಥ ಸಚಿವರುಗಳು ಅಂತೇಳಿ. ಎಷ್ಟು ಜನ ಮಾಡ್ತಾರೆ, ಯಾರನ್ನು ಮಾಡ್ತಾರೆ, ಅದೆಲ್ಲ ಇನ್ನೂ ಪಟ್ಟಿ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ. ಅಧಿಕೃತವಾಗಿ ಸ್ಪೆಕ್ಯುಲೇಷನ್ಸ್ ನಡೀತಾ ಇದೆ. ನೀವು ಕೂಡ ಅನೇಕ ಜನ ಮಂತ್ರಿ ಮಾಡಿದ್ದೀರಾ, ಅದರಿಂದ ನಿಮ್ಮ ಲಿಸ್ಟ್ನಲ್ಲೂ ಎಲ್ಲರೂ ಬಂದಿರ್ತಾರೆ ಒಂದಲ್ಲ ಒಂದು ರೀತಿಯಲ್ಲಿ. ಹಾಗೆ ಅಧಿಕೃತವಾಗಿ ಪ್ರಕಟಣೆ ಆಗುವವರೆಗೂ ಕಾಯಬೇಕು. ಕೆಲವು ಹಿರಿಯರನ್ನ ಕೈಬಿಟ್ಟು ಹೊಸಬ್ರು ಅಂದ್ರೆ ಯುವಕರಿಗೆ ಆದ್ಯತೆ ಕೊಡಿ ಎನ್ನುವಂತ ಚರ್ಚೆ ನಡೀತಾ ಇದೆ ಸರ್. ತಮ್ಮ ಇದೆ ಅಭಿಪ್ರಾಯ ಗೊತ್ತಿಲ್ಲ. ಯಾರು ನಮಗೆ ಪಬ್ಲಿಕ್ ಆಗಿ ಯಾರು ಕೂಡ ಜವಾಬ್ದಾರಿ ಇರ್ತಕ್ಕಂಥವ್ರು, ಮುಖ್ಯಮಂತ್ರಿಗಳಾಗ್ಲಿ ಉಪಮುಖ್ಯಮಂತ್ರಿಗಳಾಗ್ಲಿ, ಅವ್ರು ಯಾರು ಹೇಳಿಕೆಗಳು ಕೊಟ್ಟಿಲ್ಲ. ಹೊರಗಡೆ ಸ್ಪೆಕ್ಯುಲೇಷನ್ ನಡೀತಾ ಇದೆ. ಅವ್ರನ್ನ ಬಿಟ್ಟಿದ್ದಾರೆ, ಇವ್ರನ್ನ ಬಿಟ್ಟಿದ್ದಾರೆ, ಅವ್ರನ್ನ ತಗೊಂಡಿದ್ದಾರೆ, ಇವ್ರನ್ನ ತಗೊಂಡಿದ್ದಾರೆ, ಈ ತರ ಚರ್ಚೆಗಳು ನಡೀತಾ ಇದೆ. ನಾನು ಕೇಳಿದ್ದೇನೆ ಮಾಧ್ಯಮದಲ್ಲಿ, ಇವತ್ತು ಬೆಳಗ್ಗೆನೂ ಕೂಡ ಪತ್ರಿಕೆಗಳಲ್ಲೆಲ್ಲ ಬಂದಿದೆ ಸ್ಪೆಕ್ಯುಲೇಷನ್ಸ್ ಎಲ್ಲ. ಸಂಭಾವನೀಯ ಮಂತ್ರಿಗಳು ಅಂತೇಳಿ ಪಟ್ಟಿನೇ ಹಾಕಿದ್ದಾರೆ. ಅದರಲ್ಲಿ ಕೆಲವರು ಇದ್ದಾರೆ, ಕೆಲವರು ಇಲ್ಲ. ಹೊರಗಡೆ ಬರೋವರೆಗೂ ಅಧಿಕೃತವಾಗಿ ಏನು ಹೇಳಕ್ಕಾಗಲ್ಲ. ಕೆಲವು ಹಿರಿಯರು ಇದು ನಮ್ಮ ಕೊನೆ ಚುನಾವಣೆ ಅಂತೇಳಿ ಬಿ ಫಾರಂ ಪಡ್ಕೊಂಡಿದ್ದಾರೆ, ಅವ್ರಿಗೆ ಮತ್ತೆ ಸಚಿವ ಸ್ಥಾನ ಕೊಡೋದು ಎಷ್ಟು ಸರಿ ಅನ್ನುವಂತ ಒಂದು ಚರ್ಚೆ ಗೊತ್ತಿಲ್ವಲ್ಲ. ಕೈ ಬಿಟ್ಟಿದ್ದಾರೆ ಅನ್ನೋದು ಗೊತ್ತಾದ್ರೆ ಹೇಳ್ಬೋದು. ಕೈ ಬಿಡ್ಬೇಕು ಅದೆಲ್ಲ ನಮಗೆ ಪಕ್ಷ ಸಂಘಟನೆ ದೃಷ್ಟಿಯಿಂದ ಇದು ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋದು. ಮಂತ್ರಿಮಂಡಲ ರಚನೆ ಮಾಡೋದು ಮುಖ್ಯಮಂತ್ರಿಗಳು. ಈಗ ನಮ್ಮ ಉಪಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೂಡ ಇದ್ದಾರೆ. ಹಾಗಾಗಿ ಅವರಿಬ್ಬರು ಕೂಡ ಕೂತು ತೀರ್ಮಾನ ಮಾಡ್ತಾರೆ. ಅದು ಪ್ರೆರಾಗೇಟಿವ್ ಇರೋದು ಚೀಫ್ ಮಿನಿಸ್ಟರ್ಗೆ. ಅದನ್ನು ತಗೊಂಡೋಗಿ ನಮ್ಮ ವರಿಷ್ಠರ ಮುಂದೆ ಇಡ್ತಾರೆ. ಅವರ ಅಪ್ರೂವಲ್ ತಗೊಂಡು ಬರಬೇಕು. ಇದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಕನ್ವೆನ್ಷನ್ ಇದು. ಅದಕ್ಕೋಸ್ಕರ ಅದು ನಡೀತಾ ಇದೆ. ಇವತ್ತು ಸಂಜೆವರೆಗೂ ನಡೀಬಹುದು ಅಥವಾ ಮಧ್ಯಾಹ್ನನೇ ಪ್ರಕಟಣೆ ಮಾಡಬಹುದು. ಕಾಂಗ್ರೆಸ್ ಪಕ್ಷ ಇಷ್ಟು ದೊಡ್ಡ ಬಹುಮತದ ಅಂತರ್ನ ಗೆದ್ದಿರೋದ್ರಿಂದ ಎಲ್ರಿಗೂ ಕೂಡ ಅಧಿಕಾರ ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಹಂಗಾಗಿ ಒಂದಿಷ್ಟು ಸ್ಪೆಕ್ಯುಲೇಷನ್ ತಾವು ಹೇಳ್ದಂಗೆ ನಡೀತಾ ಇದೆ. ಅದು ತಪ್ಪೇನು ಇಲ್ಲ ಅಲ್ಲ ಸರ್. ಆದ್ರೆ ಹೈಕಮಾಂಡ್ ಯಾವ ಆಧಾರದ ಸಲ ಮಾಡುತ್ತೆ ಅನ್ನೋದು ನಿಮ್ಗೆ ಅನ್ಸುತ್ತೆ ಸರ್? ನೋಡಿ, ಇದೆಲ್ಲ ಆಂತರಿಕವಾದಂಥ ವಿಚಾರ. ಚರ್ಚೆ ಆಗೋದು ಆಗ್ತಾ ಇರುತ್ತೆ, ಒಳಗಡೆ ಹೊರಗಡೆ ಎಲ್ಲ ಆಗ್ತಾ ಇರುತ್ತೆ. ಅಂತಿಮವಾಗಿ ನಮಗೆ ಜವಾಬ್ದಾರಿ ಇದೆ. ಕಾಂಗ್ರೆಸ್ ಪಕ್ಷಕ್ಕೆ ಇಷ್ಟೊಂದು ಬಹುಮತವನ್ನು ರಾಜ್ಯದ ಜನ ಕೊಟ್ಟಿದ್ದಾರೆ. ಒಂದು ಒಳ್ಳೆಯ ಆಡಳಿತವನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆ ದೃಷ್ಟಿಯಲ್ಲಿ ನೋಡಬೇಕೇ ವಿನಃ ಯಾರಿಗೋ ಮಂತ್ರಿ ಮಾಡಿದ್ರು, ಯಾರಿಗೋ ಮಾಡಲಿಲ್ಲ, 2 ದಿನ ತಡ ಆಯಿತು, ಇದೆಲ್ಲ ಒಂದು ಹೊಸ ಸರ್ಕಾರ ಬಂದಾಗ ಇದೆಲ್ಲ ಸ್ವಾಭಾವಿಕವಾಗಿ ನಡೆಯುತ್ತೆ. ಈ ಪ್ರಕ್ರಿಯೆಗಳು ನಡೆಯುತ್ತೆ. ಯಾವ ಪಕ್ಷ ಸರ್ಕಾರಕ್ಕೆ ಬಂದರೂ ಕೂಡ ಇದು ನಡೆಯೋದೇ. ಇದು ಅನೇಕ ಉದಾಹರಣೆಗಳು, ಇನ್ನೂ ತಡ ಆಗಿರೋ ಉದಾಹರಣೆಗಳಿಲ್ವಾ? 15 ದಿನ ಆದರೂ ಕೂಡ ಒಬ್ಬರೇ ಮುಖ್ಯಮಂತ್ರಿ, 1.5 ತಿಂಗಳು ಒಬ್ಬರೇ ಮುಖ್ಯಮಂತ್ರಿ ಇದ್ದದ್ದನ್ನು ನೋಡಿದ್ದೇವೆ. ಅದರಿಂದ ನಮಗೆ ಜವಾಬ್ದಾರಿ ಇದೆ. ಖಂಡಿತವಾಗಿ ರಾಜ್ಯದ ಜನತೆಗೆ ನಾವು ಒಂದು ಒಳ್ಳೆಯ ಒಂದು ವಾತಾವರಣವನ್ನು, ರಾಜಕೀಯ ವಾತಾವರಣವನ್ನು ಸೃಷ್ಟಿ ಮಾಡ್ತೇವೆ. ಮತ್ತು ಏನು ನಾವು ಭರವಸೆಗಳನ್ನು ಕೊಟ್ಕೊಂಡು ಬಂದಿದ್ದೇವೆ ಅದನ್ನೆಲ್ಲ ಈಡೇರಿಸ್ತೇವೆ. ಗ್ಯಾರಂಟಿ ಯೋಜನೆಗಳು ಸ್ವಲ್ಪ ಮಟ್ಟಿಗೆ ಪ್ರಚೋದನೆಯನ್ನು ಕೂಡ ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ. ಈಗ ಅವ್ರ ಹೇಳಿಕೆಗಳೇ ಇದ್ದಾವೆ. ಅವರು 1ನೇ ತಾರೀಕಿಂದ ಮಾಡದೇ ಇದ್ರೆ ನಾವು ಎಲ್ಲ ಬೀದಿಗಿಳಿದ್ಬಿಡ್ತೀವಿ ಅಂತ. ಇದೆಲ್ಲ ಬಾಲಿಶವಾದಂಥ ಹೇಳಿಕೆಗಳು. ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ನಮಗೆ ಜವಾಬ್ದಾರಿ ಇದೆ. ನಾವು ಮಾಡ್ತೇವೆ ಅಂತ ಹೇಳಿದ್ದೀವಿ. ಮೊದಲನೇ ಕ್ಯಾಬಿನೆಟ್ನಲ್ಲೇ ತೀರ್ಮಾನ ಮಾಡಿದ್ವಿ, ಜಿಯೋ ಇಶ್ಯೂ ಮಾಡಿದ್ವಿ. ಒಂದು ಸರ್ಕಾರ ಆದೇಶ ಹೊರಡಿಸಿದ್ರೆ ಅಂದ್ರೆ ಏನು ಅರ್ಥ ಏನಿದೆ? ಅದರ ಸಾಧಕ ಬಾಧಕಗಳನ್ನು, ನಿಯಮಗಳನ್ನು ಮಾಡಿಕೊಂಡು ಅದನ್ನು ಅನುಷ್ಠಾನ ಮಾಡ್ತೀವಿ. ಅದಕ್ಕಾಗಲೇ ಇವರು ಅದರಲ್ಲಿ ರಾಜಕೀಯ ಮಾಡೋದು ಹೋದ್ರೆ ವಿ ನೋ ಹೌ ಟು ಹ್ಯಾಂಡಲ್ ದಟ್. ಇದಕ್ಕೆ ರಿಲೇಟೆಡ್ ಆಗಿ ತಮ್ಮ ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಕಡುಬು ದಿನಕ್ಕೆ ರಾಜಕಾರಣ ಮಾಡ್ತಾ ಇದ್ದೀನಿ, ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಎಲ್ಲ ಇರ್ತದೆ ಅವಲ್ಲ, ಅವಕ್ಕೆಲ್ಲದಕ್ಕೂ ನಾವು ಯಾಕೆ ಪ್ರತಿಕ್ರಿಯೆ ಮಾಡಬೇಕು? ಅವ್ರು ದೊಡ್ಡವರು. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ದೊಡ್ಡವರು. ಅವ್ರ ಬಗ್ಗೆ ನಾನು ಏನು ಮಾತಾಡೋದಿದೆ? Sir, the BJP has said that from June 1st they have asked people not to pay the electricity bill if it's 200 units and below, and saying that they'll protest across Karnataka. No, let them say so, because
They are in a hurry. That is why, see, we have promised our people and we will definitely implement that. There are certain procedures which we have to follow, and that is what we are doing. In fact, we have taken a decision, we have issued the government orders already. Once the government orders are issued, it's a commitment on the part of the government. And procedures have to be laid out. It's just not simply you say something and do it. We are a government. Government has some procedures. There is financial implications, there is so many things. All that we have worked out much before the promises. When we are preparing the manifesto, we have discussed all this. But the procedures have to be followed in the government. They're asking people not to pay bill, not to buy tickets. No, this is what I'm saying. You know, they are in a hurry. You know, they just want everything to be done in 24 hours. Sir, and a lot of people, passengers on the buses are not buying tickets. The KSRTC staff has written to the Chief Minister saying, sir, please do something about it. Every day we are arguing with people. See, initial hiccups are always there whenever there is a new scheme or new project is launched. Always. Those initial things, maybe another week or so, we will resolve it. It's not that we are not going to resolve. We will resolve. We have already issued the government orders. We will do it. Thank you. Thank you so much.